ಪರಂಗಿಯವರು ವಿಧಿಸಿದ ತುರಂಗವಾಸದ ಕತ್ತಲಲ್ಲಿ ಕಣ್ಮುಚ್ಚುವ ಮುನ್ನ ಈ ಹತಭಾಗ್ಯಗಳನ್ನು ಹರಸಲು ಬಂದಿರುವ ತಂದೆ ಯಾರಪ್ಪ ನೀವು? ತಂದೆಯಲ್ಲವ, ಕನ್ನಡ ನೆಲದ ಸ್ವಾಭಿಮಾನವೇ ಶ್ರೀಶಕ್ತಿ ರೂಪದಲ್ಲಿ ಒಂದಾಗಿ ಪರಂಗಿಯವರನ್ನು ಮೆಟ್ಟಿ ನಿಂತು ಹೋರಾಡಿದ ಈ ಮಹಾತಾಯಿಯ ಸಂಕೋಲೆಯನ್ನು ಬಿಡಿಸಲಾಗದೆ ಹೇಡಿಯಂತೆ ಬಂದಿರುವ ಹತಭಾಗ್ಯ ಮಕ್ಕಳವ ನಾವು. ರಾಯಣ್ಣ, ನಿಮ್ಮಂಥ ಮಕ್ಕಳನ್ನು ಪಡೆದ ಈ ನಾಡು ಎಂದಿಗೂ ದುರ್ಭಾಗ್ಯ ದುರ್ದಶೆಗಳನ್ನು ಕಾಣದು. ಕಿತ್ತೂರಿನ ಕೆಚ್ಚು, ಕನ್ನಡದ ಕಲಿತನ, ಭಾರತಾಂಬೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿರುವ ಆ ಇಂಗ್ಲಿಷರನ್ನು ಹೊಡೆದೋಡಿಸಬಲ್ಲ ನಿಮ್ಮಂತ ಗಂಡುಗಲಿಗಳನ್ನು ನೆನೆದು ಈ ಚೆನ್ನಮ್ಮನ ಒಡಲು ಇನ್ನು ಉಸಿರಾಡುತ್ತಿದೆ ರಾಯಣ್ಣ. ಅವ್ವ, ನೀವಿಟ್ಟ ಈ ನಂಬಿಕೆಯ ತುತ್ತಿನಿಂದ ಬೆಳೆದ ಈ ದೇಹದ ಕಣಕಣವು ಈ ಮಹಾತಾಯಿಯ ಬಂಧನವನ್ನು ಕಿತ್ತೆಸೆಯುವ ಆ ಕ್ಷಣಕ್ಕಾಗಿ ಇನ್ನೂ ಜೀವಂತವಾಗಿದೆ ತಾಯಿ. ಈ ಕರಾಳ ಕಾರಾಗೃಹದಲ್ಲಿನ ನಿಮ್ಮ ಒಂದೊಂದು ನಿಟ್ಟಿಸುರು ನಮ್ಮ ಎದೆಯ ಕಿಚ್ಚಾಗಿ ಎಚ್ಚರಿಸುತ್ತಿದೆ. ಈ ನನ್ನ ತೋಳುಗಳಿಂದ ಶತ್ರುಗಳನ್ನು ಮಟ್ಟ ಹಾಕಿ ಕಿತ್ತೂರಿನ ಮಹಾಸಿಂಹಾಸನದಲ್ಲಿ ಮತ್ತೆ ಚೆನ್ನಮ್ಮ ರಾಣಿಯನ್ನು ಪ್ರತಿಷ್ಠಾಪಿಸುವ ಆ ಮಹಾ ದಿನಕ್ಕಾಗಿ ಈ ರಾಯಣ್ಣನ ಪಂಚಪ್ರಾಣಗಳು ಕಾಯುತ್ತಿವೆ ತಾಯಿ. ಬನ್ನಿ, ಈ ಕ್ಷಣ ನೀವು ನಮ್ಮೊಡನೆ ಬನ್ನಿ. ಬೇಡ ರಾಯಣ್ಣ, ಬೇಡ. ಕಿತ್ತೂರಿನ ರಾಣಿ ಸೆರೆಯಿಂದ ತಪ್ಪಿಸಿಕೊಂಡು ಓಡಿ ಹೋದಳೆಂಬ ಅಪಖ್ಯಾತಿಯ ಸ್ವಾತಂತ್ರ್ಯ ನನಗೆ ಬೇಡ. ಈ ನಾಡು ಬಿಡುಗಡೆಯಾಗಬೇಕು. ಮತ್ತೆ ಕಿತ್ತೂರ ಬಾವುಟ ಕೋಟೆ ಏರಬೇಕು. ಅಷ್ಟೇ ಅಲ್ಲ ತಾಯಿ, ಕೇವಲ ತಕ್ಕಡಿ ಹಿಡಿದು ಬಂದು ಭಾರತಾಂಬೆಯ ತಲೆಯ ಕಿರೀಟ ಕಸಿದ ಸಂಚು ವಂಚನೆಯ ಪರದೇಶಿ ಕೂನಿಗಳ ರಕ್ತ ತರ್ಪಣ ನೀಡಿ ಈ ನಾಡನ್ನು ಬಿಡುಗಡೆಗೊಳಿಸಬೇಕು. ಈ ಅಖಂಡ ಕನ್ನಡ ನೆಲದ ಕಣ್ಣೀರು ಕೊನೆಗಾಣಬೇಕು. ಭವ್ಯ ಭಾರತಾಂಬೆಯ ದಾಸ್ಯ ಕಿತ್ತೊಗೆಯಬೇಕು. ಕಾವೇರಿ, ಕೃಷ್ಣ, ಗೋದಾವರಿಗಳಲ್ಲಿ ಆನಂದದ ಅಲೆ ಏಳಬೇಕು. ಅದಾದ ನಂತರ ಈ ರಾಯಣ್ಣ ಈ ಮಹಾರಾಣಿಯ ದರ್ಶನ ಪಡೆಯಲು ಮತ್ತೆ ಬರುತ್ತಾನೆ.